ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂತಂದರೆ ಈ ಒಂದು ಕಸ ಬಂದ್ಬಿಟ್ಟು ನಿಮ್ಮ ಹೊಲದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕಬ್ಬಂತೂ ಇಳುವರಿ ಬರೋದೇ ಇಲ್ಲ. ಆ ಒಂದು ಕಸ ಅಷ್ಟೊಂದು ಡೇಂಜರ್ ಇದೆ. ಸೊ ಯಾವ ಕಸ ಮತ್ತು ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂದರೆ ಕಸವನ್ನು ಸಂಪೂರ್ಣ ಯಾವ ರೀತಿ ನಾಶ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನಮ್ಮೊಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಬ್ಬಿನ ಬಗ್ಗೆ ಯಾವುದೇ ಒಂದು ಮಾಹಿತಿ ಬಂದರೂ ಕೂಡ ಪ್ರತಿಯೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಯಾವ ರೋಗ ಬರುತ್ತೆ ಮತ್ತು ಯಾವ ರಸಗೊಬ್ಬರ ಯೂಸ್ ಮಾಡಬೇಕು ಮತ್ತು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿ ತೆಗಿಬೇಕಪ್ಪ ಅಂತಂದರೆ ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರು ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನೋಡ್ಬೋದು ಕಬ್ಬಿನಲ್ಲಿ ಈ ಒಂದು ಬಿಳಿ ಹೂವಿನ ಕಸ ಅಂತ ನಾವೇನು ಕರಿತೀವಿ, ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಬಿಳಿ ಹೂವಿನ ಕಸ ಇತ್ತಪ್ಪ ಅಂತಂದರೆ ನಿಮ್ಮ ಕಬ್ಬು ಕಂಪ್ಲೀಟಾಗಿ ಸರ್ವನಾಶ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಕಬ್ಬಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲೇ ನೋಡ್ಬೋದು ಈ ಕಡೆ ಬಿಳಿ ಹೂವಿನ ಕಸ ಇಲ್ಲ, ಇಲ್ಲಿ ಕಬ್ಬು ಯಾವ ರೀತಿ ಗ್ರೋತ್ ಇದೆ, ಮತ್ತು ಇಲ್ಲಿ ಬಿಳಿ ಹೂವಿನ ಕಸ ಇದೆ. ಕಬ್ಬು ನೋಡ್ಬೋದು ಯಾವ ರೀತಿ ಒಂದು ಕಂಪ್ಲೀಟಾಗಿ ಕಬ್ಬನ್ನೇ ನಾಶ ಮಾಡಿದೆ. ಈ ಒಂದು ಕಸ ಕಂಪ್ಲೀಟಾಗಿ ಸರ್ವನಾಶ ಆಗಬೇಕಪ್ಪ ಅಂತಂದರೆ ಏನೆಲ್ಲ ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಏನಂತಂದರೆ ಫಸ್ಟ್ ಬಂದುಬಿಟ್ಟು ಈ ಒಂದು ಕಸ ನಿಮ್ಮ ಹೊಲದಲ್ಲಿ ಜಾಸ್ತಿ ಇತ್ತಪ್ಪ ಅಂತಂದರೆ 1 20 ಲೀಟ್ರ್ ಕ್ಯಾನ್ ನೀರು ತೊಗೊಳ್ಳಿ. ನೀರಿನಲ್ಲಿ ಅರ್ಧ kg ಉಪ್ಪು ಹಾಕ್ಕೊಳ್ಳಿ. ಅರ್ಧ kg ಉಪ್ಪು ಹಾಕಿದ ಮೇಲೆ ಒಂದು 10 ರಿಂದ 15 ನಿಂಬೆ ಹಣ್ಣಿನ ರಸವನ್ನು ಅದರಲ್ಲಿ ಹಾಕಿ ಅದನ್ನು ನೀವು ಈ ಒಂದು ಹೂವಿನ ಕಸಕ್ಕೆ ಮಾತ್ರ ಸ್ಪ್ರೇ ಮಾಡ್ಕೊಳ್ಳಿ. ಆ ಒಂದು ಕಸ ಸ್ಪ್ರೇ ಮಾಡೋದ್ರಿಂದ ಆ ಒಂದು ಔಷಧಿ ಕಂಪ್ಲೀಟಾಗಿ ಆ ಒಂದು ಏನು ಕಸ ಇದೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಅಂದರೆ ಅದರ ಬೆಳವಣಿಗೆ ಆಗಲ್ಲ. ನೆಕ್ಸ್ಟ್ ಬರುವಂಥ ಒಂದು ಹೊಸ ಮರಿಗಳು ಕೂಡ ಆ ಒಂದು ಕಸದ ಏನು ಬೀಜ ಇರುತ್ತಲ್ಲ, ಸೊ ಅದು ಕೂಡ ಹೊಳ್ಳಿ ನಾಟೋದಿಲ್ಲ, ಅಂದರೆ ಪದೇ ನಾಟೋದಿಲ್ಲ. ಸೊ ಇದಕ್ಕೆ ಜಾಸ್ತಿ ಬೇರು ಕೂಡ ಇರಲ್ಲ. ನೀವು ಇಲ್ಲಿ ನೋಡ್ಕೋಬೋದು ಸಿಂಪಲಾಗಿ ಕಿತ್ತುತ್ತೆ, ಮತ್ತು ಇದಕ್ಕೆ 1 ಅಥವಾ 2 ಇಂಚ್ ಅಷ್ಟೇ ಬೇರು ಇರುತ್ತೆ. ಈ ಒಂದು ಕಸ ಭಾಳ ಡೇಂಜರ್. ಕಬ್ಬಿನಲ್ಲಿ ಇತ್ತಂದರೆ ಕಬ್ಬನ್ನು ಬೆಳೆಯೋದಕ್ಕೆ ಬಿಡಲ್ಲ. ಸೊ ಆದ್ದರಿಂದ ರೈತ ಬಂದರು ಬೇಗ ಈ ಒಂದು ಕಬ್ಬಿನ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ.